birthday to Amma. Happy ಏನು ಮಾಡ್ತಿದ್ದೀಯ ಮಗನೇ? ಏನು ಮಾಡ್ತಿದ್ಯಾ? ಯಾರ್ದು? ಅದಕ್ಕೆ ರೆಡಿ ಮಾಡ್ತಾ ಇದೆಯಾ? ಯಾರ್ದು ಬರ್ಡೇ? ಯಾವತ್ತು? ಇವಾಗಲೇ ಮಾಡಿಬಿಡ್ತೀಯಾ? ನೀನು ಮಲ್ಗಲ್ವಾ? ಇವತ್ತು ನೀವು ನೋಡ್ದಂಗೆ ನನ್ನ ಹುಟ್ಟು ಹಬ್ಬ, ನನ್ನ ಬರ್ಡೇ. ಸೊ ಹ್ಯಾಪಿಯೆಸ್ಟ್ ಡೇ. ನನ್ನ ವರ್ಷದಲ್ಲೇ ನನಗೆ ತುಂಬ ಖುಷಿ ಪಡುವಂಥ ದಿನ ಅಂದರೆ ಬರ್ಡೇ ಅಂತ ನಿಮ್ಗೆಲ್ಲರಿಗೂ ಗೊತ್ತು. ಸೊ ಈ ಸಲ ಬರ್ಡೇಗೆ ಸೆಲೆಬ್ರೇಷನ್ ಮಾಡೋದಕ್ಕೆ ನನ್ನ ಮಗ ಎಷ್ಟು ಕ್ಯೂಟಾಗಿ ಎಲ್ಲವನ್ನೂ ರೆಡಿ ಮಾಡ್ತಾ ಇದ್ದ ನೋಡಿ. ಇನ್ನೊಂಚೂರು ಎಳಿಬೇಕು ಅನ್ಸುತ್ತೆ. ಹಾಂ, ಓಕೆ. ಏನಿದು? ಯಾಕೆ ಕೇಕ್ ತಂದೆ? ಯಾಕೆ ತಂದೆ? ಯಾಕೆ ತಂದೆ? ಯಾಕೆ ತಂದೆ? ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ನ್ಯೂ ಇಯರ್. ಹ್ಯಾಪಿ ಬರ್ಡೇನಾ? ಯಾರ್ದು ಹ್ಯಾಪಿ ಬರ್ಡೇ? ಯಾರ್ದು? ನನ್ನ ಬರ್ಡೇನಾ? ಹ್ಯಾಪಿ ಬರ್ಡೇ ಹೇಳ್ಬೇಕು. ಹೇಳು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಅಮ್ಮ. ಥ್ಯಾಂಕ್ ಯು ಮುದ್ದು. 3 ವರ್ಷ ಬೇಕಾಯ್ತು ನೀನು ಹ್ಯಾಪಿ ಬರ್ಡೇ ಅಂತ ಹೇಳಕ್ಕೆ. ಹ್ಯಾಪಿ ಬರ್ಡೇ. ಈಗ 3 2 ಹಿಂಗೆ. ಹಾ, ಥ್ಯಾಂಕ್ ಯು. Happy birthday to you. Happy birthday to you. Happy birthday to Amma. Happy birthday to you. ಬಾ ಪಪ್ಪ ನೀನು ಇಟ್ಕೋ ಪಪ್ಪ. ಥ್ಯಾಂಕ್ ಯು ಮುದ್ದು. ಥ್ಯಾಂಕ್ ಯು ಪಪ್ಪ. ಥ್ಯಾಂಕ್ ಯು ಮುದ್ದು. ಜಗಳ ಕಡೆ ಮಾಡಿ ಮುದ್ದು. ಇವತ್ತು ಬೆಳಗ್ಗೆ ನಾನು ದೋಸೆ ಮತ್ತು ಆಲೂಗೆಡ್ಡೆ ಪಲ್ಯ ಮಾಡಿ ತಿಂದ್ಕೊಂಡು ನನ್ನ ಸಲೂನ್ಗೆ ಹೊರಟೆ. ಮಧ್ಯಾಹ್ನದವರೆಗೂ ಇರೋಣ ಅಂತ ಅಂದ್ಬಿಟ್ಟು. ಸೊ ಈ ರೀತಿ ಇದು ನನ್ನ ಫಸ್ಟ್ ಔಟ್ಲುಕ್ ಆಗಿತ್ತು. ಬಟ್ ಅಲ್ಲಿಗೆ ಹೋದರೆ ನನ್ನ ಸ್ಟೂಡೆಂಟ್ ಆಗಿರೋಂತಹ ಚೈತ್ರ ನನಗೆ ಆ ಕೇಕ್ ತೊಗೊಂಬಂದಿದ್ರು. ತುಂಬಾ ಖುಷಿ ಆಯಿತು. ಥ್ಯಾಂಕ್ಸ್ ಟು ಚೈತ್ರ ಅಂತ ಇಲ್ಲಿಂದನೇ ಹೇಳ್ತೀನಿ. ವರ್ಕ್ ಈಸ್ ವರ್ಷಿಪ್. ಸೊ ಯಾವತ್ತೂ ನಮ್ಮ ಕೆಲಸನ ಮಾತ್ರ ಮರಿಬಾರ್ದು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು ಮ್ಯಾಮ್. ತುಂಬ ಖುಷಿ ಆಗುತ್ತೆ ಅಲ್ಲ. ಹಳೆ ವರ್ಷ ಬರ್ಡೇನಲ್ಲಿ ಇವ್ರು ಯಾರು ಅನ್ನೋದೇ ನಮಗೆ ಗೊತ್ತಿರೋದಿಲ್ಲ. ಬಟ್ ಈ ವರ್ಷದಲ್ಲಿ ನನ್ನ ಜೀವನಕ್ಕೆ ಇವರೆಲ್ಲರೂ ಹೊಸಬ್ರು ಆಗಮನ ಅಂದರೆ ಆ್ಯಡ್ ಆನ್ ಆಗಿರೋವಂಥದ್ದು ತುಂಬ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು. ಇದೇ ಲೈಫ್ ಅಂತ ಅಂದರೆ ರೀ. ನೆಕ್ಸ್ಟ್ ಪ್ರತಿ ವರ್ಷವೂ ನಾವು ಹೊಸಬ್ರನ್ನ ಜನಗಳನ್ನು ಸಂಪಾದನೆ ಮಾಡೋದು ಸಹ ಅತ್ಯಮೂಲ್ಯವಾದಂಥ ಕೆಲಸ ಅಂತಲೇ ಹೇಳ್ಬೋದು. ಚೈತ್ರ ನನ್ನ ಸ್ಟೂಡೆಂಟ್. ಸೊ ಅವ್ರ ಕಡೆಯಿಂದ ತುಂಬಾ ಖುಷಿಯಿಂದ ಕೇಕ್ ತೊಗೊಬಂದು ನನಗೆ ಕಟ್ ಮಾಡಿಸಿದ್ದು ತುಂಬ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಅವ್ರ ಫ್ರೆಂಡ್ ಆಗಿರೋಂಥ ಉಷಾನು ಸಹ ಪಾಪ ಅಂದರೆ ತುಂಬ ದೂರದಿಂದ ಬಸವೇಶ್ವರನಗರಿಂದ ಬಂದಿದ್ದರು ನನ್ನ ಬರ್ಡೇ ಅಂತ ಅಂದ್ಬಿಟ್ಟು. ತುಂಬ ಖುಷಿ ಆಗುತ್ತಲ್ಲ. ಯಾರು ನಮಗೋಸ್ಕರ ಸ್ವಲ್ಪ ಎಫರ್ಟ್ ಹಾಕೋದು ಎಷ್ಟು ಖುಷಿ ಅನಿಸುತ್ತೆ ಅಲ್ಲ. ಸೊ ಇಲ್ಲಿ ಸೆಲೆಬ್ರೇಷನ್ ಮುಗಿಸ್ಕೊಂಡು 1 o'clock ಹಂಗೆ ನಾನು ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕಾಗಿತ್ತು. ಈ ಸಲ ನಾನು ನನ್ನ ಬರ್ಡೇನ ಒಂದು ಆಶ್ರಮದಲ್ಲಿ ಅಂದರೆ ಫಂಡ್ ಮಾಡೋದ್ರ ಮುಖಾಂತರ ಕಳಿಬೇಕು ಅಂತ ಅಂದ್ಕೊಂಡಿದ್ದೆ. ಇದು ನಿಮಗೆ ಅಂದರೆ ಬಿಲ್ಡಪ್ ಅಂತ ಅಂದ್ಕೊಳ್ಬೇಡಿ, ನಿಮಗೂ ಸಹ ಆ ಆಲೋಚನೆ ಬರಲಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ನಾವು ತಿನ್ನುವಂಥ 4 ಜನ ಹೋಟೆಲ್ಗೆ ಹೋಗಿ ತಿನ್ನುವಂತಹ ದುಡ್ಡಲ್ಲಿ ಒಂದು ಆಶ್ರಮಕ್ಕೆ ನಾವು ಕೊಟ್ಟರೆ 10 ಜನ 20 ಜನ ಮಕ್ಕಳು ನಾನು ಕೊಟ್ಟಿರೋ ಪ್ರಕಾರ 20 ಜನ ಮಕ್ಕಳು ಊಟ ಮಾಡುವಂಥದ್ದು.
ನಿಮಗೆ ಲೆಕ್ಕಾಚಾರ ಹೇಳೋಷ್ಟು ದೊಡ್ಡೋಳು ನಾನಲ್ಲ, ಆದರೆ ಇದರಿಂದ ನಿಮಗೆ ಒಂದು ಸಣ್ಣ ಸಹಾಯ ಮಾಡುವ ಆಲೋಚನೆ ಬಂದರೆ ನನ್ನ ವಿಡಿಯೋಗೂ ಸಹ ಸಾರ್ಥಕತೆ ಇದ್ದಂಗೆ. ಇವಾಗ ನನಗೆ 32 ವರ್ಷ, ಇವತ್ತಿಗೆ 32 ವರ್ಷ ಕಂಪ್ಲೀಟ್. ಇವತ್ತು 32 ವರ್ಷ ಮುಗಿಸಿ 33ಕ್ಕೆ ಹೋಗ್ತಾ ಇದ್ದೀನಿ. ನನಗೆ ಅನ್ಸಿದ ಅಷ್ಟೇನೆ, ಪ್ರತಿ ವರ್ಷನೂ ಒಬ್ರೊಬ್ರು ಒಂದೊಂದು ಲೈಫಲ್ಲಿ ಬರ್ತಾ ಇರ್ತಾರೆ, ಹೊಸೊಬ್ರು ಬರ್ತಾ ಇರ್ತಾರೆ. ಹಳಬ್ರು ಅನ್ನೋರು ಯಾರು ಇರೋಲ್ಲ, ನಮ್ಮ ಜೊತೆನೇ ಇರ್ತಾರೆ. ನನಗೆ ನನ್ನ ಸ್ಪೆಷಲ್ ಏನು ಅಂತಂದ್ರೆ, ನನಗೆ ಯಾರೂ ಅಂದ್ರೆ ಪರ್ಮನೆಂಟ್ ಬೆಸ್ಟ್ ಫ್ರೆಂಡ್ ಅಂತ ಯಾರು ಇಲ್ಲ ನನಗೆ. ಇವ್ರಿಗೆ ನನ್ಗೆ ಎಲ್ಲಾರು ಗೊತ್ತಿರಲ್ಲ. ಈ ಟೈಮಲ್ಲಿ ನಂಗೆ ಏನ್ ನಡೀತಿರುತ್ತೆ ಅದು ಅವ್ರಿಗೆ ಗೊತ್ತಿರುತ್ತೆ, ಹಾಗೇನೆ. ಬಟ್ ಯಾರು ನಂಗೆ ಅಷ್ಟೊಂದು ಕ್ಲೋಸ್ ಆಗಲ್ಲ, ಅದೇನು ಅಂತ ನಂಗೆ ಗೊತ್ತಿಲ್ಲ. ಬಟ್ ಲೈಫ್ ಲಾಂಗ್ ಯಾರು ಇರಲ್ಲ, ಅದೇನೋ ನಂಗೆ ಅದು ಗೊತ್ತಿಲ್ಲ. ಅದು ಯಾವಾಗ್ಲೂ ನಾನೇ ಥಿಂಕ್ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್ ಇರ್ತಾರೆ, ಅದೇ ಸ್ಕೂಲ್ ವಯಸ್ಸಲ್ಲಿ LKG ಫ್ರೆಂಡ್ ಇದ್ದಾರೆ, ಬಟ್ ಅವ್ರಿಗೆ ನನ್ನ ಬಗ್ಗೆ ಎಲ್ಲಾನು ಗೊತ್ತಿರಲ್ಲ. ಬಟ್ ಕನೆಕ್ಟ್ ಅಲ್ಲಿ ಇದ್ದಾರೆ ಅಷ್ಟೇ. ಆ ಥರ ಬೆಸ್ಟ್ ಫ್ರೆಂಡ್ ನಾನು ಅಂದ್ರೆ ಅರ್ಪಿತಾನೇ ಇದೆ ಅಂತ ಗೊತ್ತಿರೋರು ಯಾರು ಇಲ್ಲ ನನ್ನ ಲೈಫಲ್ಲಿ. ನಮ್ಮಮ್ಮ ಬಿಟ್ರೆ, ಇವಾಗ ವಿನು ಬಿಟ್ರೆ ಇನ್ಯಾರಿಗೂ ಗೊತ್ತಿಲ್ಲ ವಾಟ್ ಈಸ್ ಅರ್ಪಿತಾ ಅಂತ ಅಂದ್ಬಿಟ್ಟು. ಬಟ್ ಖುಷಿ ಆಯ್ತು ಎಲ್ಲಾರ್ನು ಇವತ್ತು ಕನೆಕ್ಟ್ ಆಗಿದ್ದು, ಇಷ್ಟು ಜನನು ಬಂದಿದ್ದು. ಬ್ಲೆಸ್ಡ್ ಅಂತಾನೆ ಹೇಳ್ಬೋದು. ಯಾರು ಬರ್ತಾರೋ ಎಲ್ಲರಿಗೂ ನನ್ನ ಕಡೆಯಿಂದ ನನ್ನ ಲೈಫಿಗೆ ವೆಲ್ಕಮ್ ಅಂತ ಹೇಳ್ತೀನಿ ಅಷ್ಟೇನೆ ನಾನು. ಥ್ಯಾಂಕ್ ಯು ಸೋ ಮಚ್. ಇದು ನನ್ನ ಈ ಬರ್ತ್ಡೇಯ ಔಟ್ಲುಕ್ ಅಂತಲೇ ಹೇಳ್ಬಹುದು. ಈ ಕಲರಲ್ಲಿ ಕ್ರೇಪ್ ಸಿಲ್ಕ್ ತೊಗೊಂಡಿದ್ದೀನಿ. ಈ ಕಲರಲ್ಲಿ ನನಗೆ ಪರ್ಪಲ್ ಕಲರಲ್ಲಿ ಯಾವುದೇ ರೀತಿಯಾದಂಥ ಅಂದರೆ ಸ್ಯಾರಿ ಇರಲಿಲ್ಲ ಈ ಕಲರಲ್ಲಿ. ಸೊ ಹಾಗಾಗಿ ಈ ವರ್ಷ ಇದನ್ನು ನಾನು ಚೂಸ್ ಮಾಡಿದೆ. ಇದನ್ನು ಸಹ ನಾನು ದಾವಣಗೆರೆಗೆ ಹೋದಾಗ ಚನ್ನಬಸಪ್ಪನಲ್ಲಿ ತೊಗೊಂಡಿದ್ದು. ಕ್ರೇಪ್ ಸಿಲ್ಕು ತುಂಬಾ ಅಂದರೆ ಸ್ಮೂತಾಗಿರುತ್ತೆ, ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೋದು. ನನಗಂತೂ ಈ ಥರ ಸೀರೆಗಳಂದರೆ ಭಾಳ ಇಷ್ಟ. ಅಲ್ಲಿಂದ ನಾನು ಮೊದಲೇ ಹೇಳ್ದಂಗೆ ಮಡಿಲು ಅನ್ನೋ ಫೌಂಡೇಶನ್ಗೆ ಹೊರಟ್ವಿ. ಆದರೆ ಕಂಪ್ಲೀಟಾಗಿ ವಿಡಿಯೋಸ್ನ ತೆಗೆದು ಅಪ್ಲೋಡ್ ಮಾಡೋದಕ್ಕೆ ನನಗೆ ಇಷ್ಟ ಆಗಲಿಲ್ಲ. ಸ್ವಲ್ಪ ಮಾತ್ರ ತುಣುಕನ್ನ ಹಾಕ್ತೆ ಅಷ್ಟೇ. ನಾವೇನು ಮಾಡಿದ್ವಿ ಅದು ಯಾವುದ್ರ ಬಗ್ಗೆನೂ ನನಗೆ ಕೊಡ್ಲಿಕ್ಕೆ ಇಷ್ಟ ಇಲ್ಲ. ಮೊದಲೇ ನಾನು ಇಲ್ಲೆಲ್ಲ ಮುಗಿಸ್ಕೊಂಡು ಹೊರಟಿದ್ದು ಮುಕ್ತಿನಾಗ ಅನ್ನೋ ದೇವಸ್ಥಾನಕ್ಕೆ. ನಾಗದೇವರಿರುವಂತಹ ದೇವಸ್ಥಾನ. ಮುಕ್ತಿನಾಗ ಅನ್ನೋ ದೇವಸ್ಥಾನ ನಾಗದೇವತೆಗೆ ಸಂಬಂಧಪಟ್ಟಿರುವಂಥದ್ದು. ಈಗ ನಾಗದೋಷಗಳು, ಇದು ಯಾವುದೇ ರೀತಿ ದೋಷಗಳಿದ್ರೂ ಇಲ್ಲಿ ಬಂದು ಪರಿಹಾರ ಮಾಡ್ಕೊಳ್ತಾರೆ ಅಂತಲೇ ಹೇಳ್ಬೋದು. ನಾನು ಇಲ್ಲಿಗೆ ತುಂಬ ಸಲ ಬಂದಿದ್ದೀನಿ. ನಾನು ಬ್ಯಾಂಗ್ಳೂರಲ್ಲೇ ಬೆಳೆದಿರೋದ್ರಿಂದ ಭಾಳ ಸರಿ ನಾನು ಇಲ್ಲಿ ಬಂದು ವಿಸಿಟ್ ಮಾಡಿದ್ದೀನಿ. ಇದು ಇಲ್ಲ ಬ್ಯಾಂಗ್ಳೂರಿಂದ ಒಂದು ಅಂದರೆ ನಿಯರ್ ಬೈ ಇರೋದ್ರಿಂದ ಒನ್ ಡೇ ವಿಸಿಟ್ ಮಾಡ್ಬೋದು. ತುಂಬ ಚೆನ್ನಾಗಿದೆ ದೇವಸ್ಥಾನ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು 3ರಿಂದ 4 ದೇವಸ್ಥಾನ ಇದೆ ಈ ಒಂದೇ ಸರೌಂಡಿಂಗಲ್ಲಿ. ಎಲ್ಲ ನಾಗದೇವತೆಗೆ ಸಂಬಂಧಪಟ್ಟಿದೆ. ಸ್ಮಾರ್ಟಿ ಇಲ್ಲಿ ಇರುವಂಥ ದೇವಸ್ಥಾನಗಳಿಗೆಲ್ಲದು ಮೊದಲನೇದಾಗಿ ಇಲ್ಲಿ ಆದಿಮುಕ್ತನಿಗೆ ಬಂದು ದೇವರಿಗೆ ನಮಸ್ಕಾರ ಮಾಡುವಂಥದ್ದು. ಗಂಡು ಮಕ್ಕಳು ಈ ರೀತಿ ಶರ್ಟ್ಗಳನ್ನು ತೆಗೆದು ದೇವರಿಗೆ ಭಕ್ತಿಯಿಂದ ಹಾಲಿನ ಅಭಿಷೇಕ ಮಾಡುವಂಥದ್ದು ಶಾಸ್ತ್ರ ಇದೆ. ಸೊ ಹಾಗಾಗಿ ನಾವು ಸಹ ಹಾಲಿನ ಅಭಿಷೇಕ ಮಾಡಿದ್ವಿ. ಒಳಗಡೆ ಗರ್ಭಗುಡಿ ಒಳಗಡೆ ಹೋಗಿ ಹಾಲಿನ ಅಭಿಷೇಕ ಮಾಡಿದ್ವಿ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು 100 ರೀತಿ ಅಂದರೆ ನಾಗದೇವತೆ ಕಲ್ಲುಗಳಿದೆ. ಅದಕ್ಕೆ ಎಲ್ಲರೂ ಬಂದು ಪೂಜೆ ಮಾಡ್ತಾರೆ, ಮತ್ತು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ದೇವರಲ್ಲಿ ಹರಕೆಗಳನ್ನ ಹೊರ್ತಾರೆ. ಅಂದರೆ ಅವ್ರು ಅಂದ್ಕೊಂಡಿರೋಂಥದ್ದಾದರೆ ಬಂದು ಪ್ರತಿಷ್ಠಾಪನೆ ಮಾಡ್ತೀವಿ ಅಂತ ಕೇಳ್ಕೊಳ್ತಾರೆ. ಮದುವೆ ಆಗದೇ ಇರೋವಂಥವ್ರು, ಮಕ್ಕಳಾಗ್ದಲೇ ಇರೋವಂಥವ್ರು, ಹೀಗೆ ನಾನಾ ರೀತಿ ತೊಂದರೆ ಇರೋವಂಥವ್ರು ಇಲ್ಲಿಗೆ ಬಂದು ಆಶೀರ್ವಾದ ಪಡ್ಕೊಂಡ್ರೆ, ಹಾಲಿನ ಅಭಿಷೇಕ ಮಾಡಿದ್ರೆ ತುಂಬ ಒಳ್ಳೆಯದು ಅಂತ ಇಲ್ಲಿ ನಂಬ್ತಾರೆ. ಸೊ ಅದು ನಿಜ ಅಂತಲೇ ಹೇಳಬಹುದು. ಇಲ್ಲಿಂದ ನಾವು ಮುಗಿಸ್ಕೊಂಡು ಹೊರಟಿದ್ದು ಮುಖ್ಯ ದೇವಾಲಯಕ್ಕೆ, ಮುಕ್ತಿನಾಗ ಮುಖ್ಯ ದೇವಾಲಯಕ್ಕೆ ನಾವು ಹೊರಟಿದ್ದು. ಅಲ್ಲಿ ಅಂದರೆ 6ರಿಂದ 7 ಅಡಿ 8 ಅಡಿ ಇರುವಂತಹ ನಾಗದೇವರ ಪ್ರತಿಮೆ ಇದೆ. ತುಂಬ ದೊಡ್ಡ ನಾಗದೇವರ ಪ್ರತಿಮೆ ಇದೆ.
ಇದು ದೇವಸ್ಥಾನದ ಮುಖ್ಯ ದ್ವಾರ. ಇನ್ನೂ ಕನ್ಸ್ಟ್ರಕ್ಷನ್ಸ್ ಆಗ್ತಾ ಇದೆ. ಮೊದಲು ನಾವು ಬಂದಾಗ ತುಂಬ ಚಿಕ್ಕದಾಗಿತ್ತು, ಒಳ ಗರ್ಭಗುಡಿ ಮಾತ್ರ ಇತ್ತು. ಹೋಗ್ತಾ ಹೋಗ್ತಾ ಅಂದರೆ ಜನಪ್ರಿಯತೆ ಹೆಚ್ಚಾಗ್ತಾ ಭಕ್ತಾದಿಗಳು ಹೆಚ್ಚಾಗ್ತಾ ಈ ದೇವಸ್ಥಾನ ಈ ರೀತಿ ರೆನೋವೇಷನ್ ಮಾಡ್ತಾ ಇದ್ದಾರೆ. ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಬ್ಯಾಂಗ್ಳೂರ್ ಅಲ್ಲಿ ಇರೋರಿಗೆ ಒಂದು ದಿನ ಫ್ರೀ ಮಾಡಿಕೊಂಡು ಈ ದೇವಸ್ಥಾನಕ್ಕೆ ಹೋಗಿ ಬರೋದು ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ, ವಿಶಾಲವಾಗಿದೆ ಅಂತಲೇ ಹೇಳ್ಬೋದು. ಈ ದೇವಸ್ಥಾನದ ಒಳಗಡೆ ನೋಡ್ದಂಗೆ ನರಸಿಂಹಸ್ವಾಮಿ ದೇವಸ್ಥಾನ ಇದೆ. ಒಂದು ಕಡೆ ಬಂದರೆ ನಿಮಗೆ ಗಣಪತಿ ದೇವಸ್ಥಾನ ಇದೆ. ಸೊ ಈ ರೀತಿಯಲ್ಲಿ ದೇವಸ್ಥಾನಗಳನ್ನ ಒಳಗೊಂಡು ಮೇಯ್ನ್ ಆಗಿ ನಾಗದೇವರ ಕಲ್ಲು, ದೊಡ್ಡದಾದಂಥ ಒಂದು ನಾಗದೇವರ ಕಲ್ಲನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ದೇವಸ್ಥಾನಗಳ ರೀತಿಯಲ್ಲೇ ಇಲ್ಲೂ ಸಹ ವಿಡಿಯೋ ಮಾಡೋದು ಅಲೋ ಇರಲಿಲ್ಲ. ಇದು ಆದಿಶೇಷ ನಾಗದೇವರ ಅಂದರೆ ಮೂರ್ತಿ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಅದನ್ನ ಮುಗಿಸ್ಕೊಂಡು ತೀರ್ಥ ಪ್ರಸಾದಗಳನ್ನ ತಗೊಂಡು ಆ ದೇವಸ್ಥಾನದಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ, ಜನ ತುಂಬ ಕಡಿಮೆ ಇದ್ದರು, ಅಷ್ಟು ಜನ ಇರಲಿಲ್ಲ ನಾವು ಹೋಗಿದ್ದ ದಿನ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಕೆಲವೊಂದು ವಿಡಿಯೋಸ್ನೆಲ್ಲ ನಾನು ಮಾಡಿಕೊಂಡೆ. ತುಂಬ ಚೆನ್ನಾಗಿ ಅಂದರೆ ಏನನ್ಸುತ್ತೆ, ತುಂಬ ತಾಳ್ಮೆಯಿಂದ ಪೀಸ್ಫುಲ್ ಆಗಿತ್ತು ಅಂತಲೇ ಹೇಳ್ಬೋದು ದೇವಸ್ಥಾನ. ಇದು ಬ್ಯಾಂಗ್ಳೂರಿಂದ ಅಂದರೆ ಔಟ್ಸ್ಕರ್ಟಲ್ಲಿ ಇರೋದ್ರಿಂದ ನೀವು ಯಾವುದೋ ಬೇರೆ ಜಾಗಕ್ಕೆ ಹೋಗಿ ಬಂದಿರೋಂಥ ಫೀಲ್ ಕೊಡುತ್ತೆ. ನೀವು ಮುಂಭಾಗದ ನೋಡ್ಬೋದು, ಹೀಗೆ ಗಜಗಂಬ ಈ ರೀತಿಯಲ್ಲಿ ಕಾಣಿಸುತ್ತೆ. ತುಂಬ ಚೆನ್ನಾಗಿದೆ, ತುಂಬ ದೊಡ್ಡದಾಗಿದೆ ದೇವಸ್ಥಾನ. ಸೊ ನನ್ನ ಬರ್ಡೇಗೆ ಎಲ್ಲೆಲ್ಲೋ ಹೋಗಬೇಕು ಅಂತ ಅಂದ್ಕೊಂಡು ಬೇಡ, ಹತ್ರ ಇರೋಂಥ ಒಂದು ಒಳ್ಳೆ ದೇವಸ್ಥಾನಕ್ಕೆ ಬಂದ್ವಿ ಅನ್ನೋ ಒಂದು ತೃಪ್ತಿ ನಮಗಿತ್ತು. ಹೇಳ್ಬೇಕು ಅಂತಂದರೆ ಇಲ್ಲಿಂದ ಸ್ವಲ್ಪ ಮುಂದೆ ಒಂದು 200 ಮೀಟರ್ ಹೋದರೆ ಇಲ್ಲಿ ರೇಣುಕಾ ಯಲ್ಲಮ್ಮ ತಾಯಿಯ ದೇವಸ್ಥಾನ ಇದೆ. ಜೇಜಿ ಕೈ ಮುಗಿ ಇಲ್ಲ ಕಾಲಿಗೆ ಬಿಡು. ಈ ದೇವಸ್ಥಾನದಲ್ಲಿ ಒಂದು ತೊಟ್ಲನ್ನ ಇಟ್ಟಿರ್ತಾರೆ, ತಾಯಿನ ಕೂರಿಸ್ಬಿಟ್ಟು ಒಂದು ತೊಟ್ಲು ಇಟ್ಟಿರ್ತಾರೆ. ಆ ತೊಟ್ಲನ್ನ ತೂಗ್ಬಿಟ್ಟು ದೇವರಲ್ಲಿ ಮಕ್ಕಳಾದವರಿಗೆ ಕೇಳ್ಕೊಂಡ್ರೆ ಮಕ್ಕಳಾಗುತ್ತೆ ಅನ್ನೋದು ಒಂದು ಪ್ರತೀತಿ ಇದೆ. ಸೊ ಅಲ್ಲಿನ ಮುಗಿಸ್ಕೊಂಡು ಸನ್ಸೆಟ್ ಆಗೋದ್ರಿಂದ ಒಂದು ವಿಡಿಯೋ ಮಾಡಿಕೊಂಡು ಹೊರಟ್ವಿ. ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು, ಅಂದರೆ ತುಂಬ ಪೀಸ್ಫುಲ್ ಆಗಿತ್ತು. ಈ ಸಲ ಈ ವರ್ಷದ ಬರ್ಡೇ ಅಂತೂ ನನಗೆ ತುಂಬಾ ಖುಷಿ, ನೆಮ್ಮದಿಯಿಂದ ಇತ್ತು ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ದರ್ಶನ ಮುಗಿಸ್ಕೊಂಡು ನಾವು ಮನೆಗೆ ಹೊರಟ್ವಿ. ಆ್ಯಕ್ಚುಲಾಗಿ ನನಗೆ ಈವ್ನಿಂಗ್ ಒಂದು 6:30 ಹಂಗೆ ಒಂದು ಅಪಾಯಿಂಟ್ಮೆಂಟ್ ಇತ್ತು ಕ್ಲೈಂಟ್ದು. ಸೊ ಹಾಗಾಗಿ ನಾನು ಆ 6:30 ಒಳಗಡೆ ನಾನು ಸಲೂನ್ಗೆ ಹೋಗಬೇಕಾಗಿತ್ತು. ಸೊ ಇದೆಲ್ಲ ಮುಗಿಸ್ಕೊಂಡು ಮೊದಲೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈವ್ನಿಂಗ್ ಬರಬೇಕು ಬೇಗ ಅಂತ ಅಂದ್ಬಿಟ್ಟು. ಸೊ ನಾನು ಸಲೂನ್ಗೆ ರೀಚ್ ಆಗಿ ವರ್ಕ್ ಎಲ್ಲ ಮುಗಿಸಿ ಒಂದು 9:30 ಹಂಗೆ ಮತ್ತೆ ನನಗೆ ಸರ್ಪ್ರೈಸ್ ಪುಣ್ಯ PG ಅವ್ರ ಕಡೆಯಿಂದ ಮತ್ತೆ ಕೇಕ್ ತೊಗೊಂಬಂದು ನನಗೆ ಸೆಲೆಬ್ರೇಷನ್ ಮಾಡಿದ್ರು. ಅಂದರೆ ಬರ್ಡೇ ಸೆಲೆಬ್ರೇಷನ್ ನನ್ನ ಜೊತೆನಲ್ಲಿ ಮಾಡಿದ್ರು. ತುಂಬ ಖುಷಿಯಾಗುತ್ತೆ ಅಲ್ಲ. ಜೊತೆ ಹೇಳ್ದಲ್ಲ, ಮತ್ತೆ ಹೇಳ್ದಂಗೆ ಜೀವನದಲ್ಲಿ ಹಣ ಸಂಪಾದನೆಗಿಂತ ಜನ ಸಂಪಾದನೆಯು ತುಂಬಾ ಮುಖ್ಯ ಅಂತಲೇ ಹೇಳ್ಬೋದು. ನಡ್ರಿ ನೀವು ನಡ್ರಿ, ನಾನು ಬರ್ತೀನಿ ನಡ್ರಿ. ಸುಮ್ಮನೆ ನೀವು ಇನ್ನೂ ಅಂತ ಸೇರಿಸ್ಬಿಟ್ಟರೆ ಒಟ್ಟಿಗೆ ಆಗ್ಬಿಡೋದು. ಖುಷಿ ನಿಂತ್ಕೊಳ್ಳಿ, ಖುಷಿ ಬನ್ನಿ ಚೈತ್ರ. ಸೊ ಈ ರೀತಿಯಲ್ಲಿ ಮತ್ತೊಮ್ಮೆ ನನ್ನ ಅಂದರೆ ಈ ವರ್ಷದ ಕೊನೆಯ ಬರ್ತ್ಡೇ ಕೇಕ್ ಇದು ಕಟ್ ಮಾಡಿ ನನ್ನ ವರ್ಷಾರಂಭ ಶುರು ಆಯಿತು. ಇದು ಈ ವರ್ಷ ಹುಟ್ಟುಹಬ್ಬದ ಕೊನೆಯ ಕೇಕ್. ಆಲ್ಮೋಸ್ಟ್ 10 o'clock ಆಯ್ತು. ಈ ಕೇಕ್ ಲಾಸ್ಟ್ ಕೇಕ್ ಅಂತ ಹೇಳಿ ಗೊತ್ತಿಲ್ಲ ಯಾರಿಗೆ ಹೇಗೂ. ಥ್ಯಾಂಕ್ಸ್ ಟು ಪುಣ್ಯ ಪೂಜಿ. ಇದು ಲಾಸ್ಟ್ ಕೇಕ್ ಹೇಳ್ತಾರೆ. ಇದು ಲಾಸ್ಟ್ ಕೇಕ್ ಅಂತ ನೀವು ಹೆಂಗ್ ಅನ್ಕೋತೀರಾ? ಯಾರಿಗೊತ್ತು ಮತ್ತೆ ಕಟ್ ಮಾಡಿಸ್ಬೋದಲ್ವಾ? ಇದು ಸದ್ಯಕ್ಕೆ ಮೋಸ್ಟ್ ನನಗೆ ಗೊತ್ತಿರೋ ಪ್ರಕಾರ ಇದು ಲಾಸ್ಟ್ ಕೇಕ್. ಥ್ಯಾಂಕ್ಸ್ ಟು ಮೇಘಾ ಅಂಡ್ ವಿಶ್ವ ಅಂಡ್ ಸ್ಟ್ಯಾಕ್ ಸಾದಿಕ್ ಅಂಡ್ ಚೈತ್ರ. ನೀವು ನೋಡಿದ್ರ ಇನ್ನೊಂದು ಮಾಡಿದ್ರು ಆಲ್ರೆಡಿ. ಥ್ಯಾಂಕ್ ಯು. ಈ ವರ್ಷ ತುಂಬಾ ಸ್ಪೆಷಲ್ ಆಗಿತ್ತು. ಪ್ರತಿ ವರ್ಷ ಸ್ಪೆಷಲ್ ಆಗಿದೆ, ಜಾಸ್ತಿ ಸ್ಪೆಷಲ್ ಆಗಿದೆ. ಹೊಸ ಅನ್ಸುತ್ತೆ. Happy birthday to you. Happy birthday to you. Happy birthday to you. Happy birthday to you. ಎಲ್ಲ ಹೇಳ್ಕೊಡಿ.
ಹಿಡ್ಕೊಂಡಲ್ಲೇ ಸೇರ್ತೈತೆ. ಅರ್ಪಿತನೇ ಕಟ್ ಮಾಡ್ಕೊಡೋದಾ? ಒಂದ್ ಕಡೆ ಈ ಕಡೆ ಕಟ್ ಮಾಡಿ ತಾ ಏನ್ ಸೊ ನೋಡಿದ್ರಲ್ಲ, ಈ ವರ್ಷದ ಹುಟ್ಟು ಹಬ್ಬ ಈ ರೀತಿ ಇತ್ತು. ಈ ದಿನ ಈ ರೀತಿ ನಾನು ಕಂಪ್ಲೀಟಾಗಿ ಸ್ಪೆಂಡ್ ಮಾಡಿದೆ. ಒಳ್ಳೊಳ್ಳೆ ಕೆಲಸಗಳಾಗಿರ್ಬೋದು, ಕೆಲಸ, ಸಂಸಾರ, ಫ್ರೆಂಡ್ಶಿಪ್ಪು, ಎಲ್ಲ ಸಂಬಂಧಗಳನ್ನು ಉಳಿಸ್ಕೊಂಡು ನನಗೆ ಬಹಳ ಜನ, ತುಂಬ ಜನ ವಿಶ್ ಮಾಡಿರೋ, ವಿಶಸ್ನ ಕಳಿಸಿದ್ರು. ಅವ್ರಿಗೆಲ್ಲರಿಗೂ ನಾನು ಅಲ್ಲಿಂದ ಕೃತಜ್ಞತೆಗಳನ್ನು ಹೇಳ್ತೀನಿ. ನೀವೆಲ್ಲರೂ ನನ್ನ ದಿನನ ಅಂದರೆ ತುಂಬಾ ಖುಷಿ ಪಡಿಸಿದ್ದೀರಾ. ತುಂಬ ಖುಷಿಯಾಗಿ ನನ್ನ ನೆನ್ಪಿಟ್ಕೊಂಡು ಬರ್ಡೇ ವಿಶ್ ಮಾಡಿರೋದು ನಂಗೆ ತುಂಬಾ ಖುಷಿ ಆಯ್ತು ರೀ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಲವ್ ಯು ಆಲ್ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡೋದ್ರಲ್ಲಿ ಮಾತ್ರ ಮರಿಲೇಬೇಡಿ. ನಿಮ್ಗೆ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ.